ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿ ನಾವೇನು ಮಾಡಾಕ್ತೀವಿ ಅಂತಂದ್ರೆ ಬದ್ನೆಕಾಯಿ ಬಜ್ಜಿ ಮಾಡೇವಿ ಇವತ್ತು. ಸೊ ಚಟ್ನಿ ಹೇಳಿ ಮೊದಲಿಗೆ ನಾ ಏನು ತೊಗೊಂಡೇವಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು. ಆ ಕೊತ್ತಂಬರಿ ಸೊಪ್ಪಿಗೆ ಮತ್ತು ಮೆಣಸಿಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕೀಗ, ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಬದ್ನೆಕಾಯಿನೆಲ್ಲ ತೊಳ್ಕೊಂಡು ಅದನ್ನು ಹೆಚ್ಚಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಬದನೇಕಾಯಿ 2 ಥರದಿಂದ ಮಾಡ್ಬೋದು. ಒಂದು ಏನಂತಂದರೆ ದೊಡ್ಡದಾಗಿ ಸರ್ಕಲ್ ಹೆಚ್ಚಿಟ್ಕೊಂಡು ಅದನ್ನು ಮತ್ತೆ ಅರ್ಧ ಭಾಗ ಅದರಲ್ಲಿ ಮಾಡಿಕೊಂಡು ಚಟ್ನಿನ ತುಂಬಾಕೋಬೋದು. ಇಲ್ಲ ಅಂತಂದರೆ ಸಣ್ಣಗೆ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಆ ಸ್ಲೈಸ್ ಸಪ್ರೇಟ್ ತೊಗೊಂಡು ಅದರೊಳಗೆ ಮಧ್ಯದೊಳಗೆ ಚಟ್ನಿ ಹಾಕ್ಕೊಂಡು ಕೂಡ ಮಾಡ್ಬೋದು. ಸೊ ತೋರಿಸ್ತೀನಿ ಯಾವ ಥರ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟೀವಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಪಾತ್ರೆ ಒಳಗೆ ಹಿಟ್ಟನ್ನ ಹಾಕ್ಕೊಂಡೇನಿ, ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಮತ್ತು ಅದ್ರ ಜೊತೆಗೆ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಮತ್ತು ನೀರನ್ನ. ಸೊ ಯಾವ ಥರ ಕಲಿಸ್ತೀರಾ ಅಂತಂದರೆ ಭಾಳ ಗಟ್ಟಿನೂ ಆಗಿರಬಾರ್ದು, ಭಾಳ ಅಳುಕು ಆಗಿರಬಾರ್ದು, ಆ ಥರ ಕಲಸಿಟ್ಕೊರಿ. ಸೊ ಇದಾದಮೇಲೆ ಈ ಥರ ಎಲ್ಲ ಕಲಸಿಟ್ಕೊಂಡು ಒಂದು ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಭಾಳ ಕಲಿಸ್ಕೊರಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನಲ್ಲೇ ಬದನೇಕಾಯಿನ ಸ್ಲೈಸ್ ತೊಗೊಂಡೆ. ಸೊ ಸ್ಲೈಸ್ ತೊಗೊಂಡಾದ್ಮೇಲೆ ಇದು ಸಪ್ರೇಟ್ ಸ್ಲೈಸ್ ತೊಗೊಂಡಿರೋದು. ಸೊ ಸಪ್ರೇಟ್ ಸ್ಲೈಸ್ ತೊಗೊಂಡೇನಿ, ಅದರಲ್ಲಿ 2 ಕೂಡ ಒಂದು ತೆಳ್ಳು ರೀತಿಯಿಂದ ಹಚ್ಕೊಂಡಿರೋವಂಥದ್ದು. ಸೊ ಈ ಥರ ಚಟ್ನಿನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಸ್ಲೈಸ್ನ ಪ್ಲೇಸ್ ಮಾಡಿ, ಸೊ ಈ ಥರ ಆ ಹಿಟ್ಟು ಒಳಗೆ ಎದ್ದಿಟ್ಕೊಂಡು ನೆಕ್ಸ್ಟ್ ಈ ಥರ ನಾವು ಕರಿತೀವಿ, ಆಯಿತಾ. ಎಣ್ಣೆ ಒಳಗೆ ಹಾಕೋದು. ಸೊ ಈ ಥರ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಬದನೇಕಾಯಿನ ಈ ಥರ ಎಲ್ಲ ಕರಿದೆ. ಎಲ್ಲರಿಗೂ ಬದನೇಕಾಯಿ ಬಜ್ಜಿ ಅಥವಾ ಯಾವುದೋ ಮಿರ್ಚಿ ಬಜ್ಜಿ ಅಂದರೆ ಎಲ್ಲರಿಗೂ ಇಷ್ಟಪಡೋವಂಥದ್ದೇ. ಸಂಜೆ ಆಯಿತು ಅಂತಂದರೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಜ್ಜಿ ಅಂತೂ ತಿಂದಿರ್ತೇವೆ. ಸೊ ಅದರಲ್ಲಿ ಸ್ವಲ್ಪ ಖಾರ ಇತ್ತು ಅಂತಂದರೂ ಇನ್ನೂ ಭಾಳ ಇಷ್ಟಪಡ್ತೇವೆ. ಸೊ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊರಿ. ಸೊ ಎಲ್ಲ ಬೆಂದಿದ್ದಾವ. ಈ ಥರ ಕರೆದಿಟ್ಕೊಂಡು ಬೇರೆ ಒಂದು ಪಾತ್ರೆ ಒಳಗೆ ಆ್ಯಡ್ ಮಾಡಿರಿ, ಹಾಕೋರಿ. ಸೊ ಈ ಥರ ನಮ್ಮ ಬದನೇಕಾಯಿ ಬಜ್ಜಿ ರೆಡಿ ಆಯಿತು.